ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಗೊಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಹಸಿ ತೊಗರಿಕಾಯಿ ಸಾರು ಯಾವ ರೀತಿ ಮಾಡೋದು ಅಂತ ಹೇಳಿ. ಇಲ್ಲಿ ಒಂದು ಓಲ್ಡ್ ಫುಲ್ಲು ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2-3 ಚಿಕ್ಕದ ಈರುಳ್ಳಿ ಮತ್ತು ಒಂದು 4-5 ಬೆಳ್ಳುಳ್ಳಿ ಎಸ್ಲುನ ಅದನ್ನು ಫಸ್ಟು ಪೇಸ್ಟ್ ಮಾಡ್ಕೊಬಂದು ಇಲ್ಲಿ 5 ಟೊಮೆಟೊನ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಟೊಮೆಟೊನ. ಅದನ್ನು ಪೇಸ್ಟ್ ಆದಮೇಲೆ ಕಡಲೆ, ಕೊತ್ತಂಬರಿ ಸೊಪ್ಪು, ಮನೇಲೇ ಮಾಡಿರೋ ಸಾಂಬಾರು ಪುಡಿ ಅದನ್ನು ಹಾಕ್ಕೊಂಡು ಫುಲ್ಲು ನೈಸ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆನ ಹಾಕಿ, ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಅದನ್ನು ಚಿಟಪಟ ಅಂದಿದ್ದನ್ನ ನಾವು ಯಾವುದ್ಯಾವ್ದು ಬೇಕೋ ತರಕಾರಿಗಳೆಲ್ಲ ಕಟ್ ಮಾಡ್ಕೊಂಡಿರ್ತೀನಿ. ಆಲೂಗಡ್ಡೆ ಆಗ್ಬೋದು, ಬದನೇಕಾಯಿ ಆಗ್ಬೋದು, ಕ್ಯಾರೆಟು, ಹುಳ್ಳಿಕಾಯಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾವು ಏನೇನಿತ್ತು ನಮ್ಮ ಮನೇಲಿ ಅದನ್ನು ನಮ್ಮ ಮಮ್ಮಿ ಹಾಕಿದ್ದಾರೆ. ಇವತ್ತು ನಮ್ಮ ಮಮ್ಮಿ ಕೈ ರುಚಿನ ನಿಮಗೆ ತೋರಿಸ್ತಾ ಇರೋದು. ಮಸ್ಟು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ನಮ್ಮಮ್ಮ ಮಾಡೋ ಟೇಸ್ಟು ನನಗಂತೂ ತುಂಬ ಇಷ್ಟ. ನಮ್ಮ ಮಮ್ಮಿ ಮನೆಗೆ ಹೋದರೆ ನಂಗೆ ಜಾಸ್ತಿ ತಿಂತಾನೇ ಇರ್ತೀನಿ. ಅಂದರೆ ಸಾಂಬಾರು ಅಂದರೆ ತುಂಬ ಇಷ್ಟ ನನಗೆ. ನಮ್ಮ ಮಮ್ಮಿ ಮಾಡೋ ಸಾಂಬಾರು ಅಂತ ಹೇಳಿದ್ರೆ ಯಾವಾಗೂ ನಾನೇ ಮಾಡ್ಕೊಂಡು ತಿಂತೀನಲ್ವ, ಅದನ್ನು ತಿಂದು ಬೇಜಾರಾಗಿ ನಮ್ಮಮ್ಮ ಮಾಡಬೇಕು ಅಂದರೆ ನಮ್ಮಮ್ಮ ಮಾಡೋದು ತಿನ್ನಬೇಕು ಅಂದರೆ ನನಗೆ ತುಂಬ ಇಷ್ಟ. ಇವಾಗೂ ವೀಡಿಯೋ ಎಡಿಟ್ ಮಾಡಬೇಕು, ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ನನಗೆ. ಅದು ಸ್ವಲ್ಪ ಫ್ರೈ ಆದಮೇಲೆ, ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹುರಿದಲ್ಲ ಆದಮೇಲೆ ಇವಾಗ ತೊಗರಿಕಾಯಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಒಂದು ಮಿನಿಟ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಖಾರ ರುಬ್ಕೊಂಡಿರಲ್ಲ ನೋಡಿ, ನೈಸ್ ಪೇಸ್ಟ್ ಆಗಿಲ್ಲ, ಅದನ್ನು ಖಾರನೆಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ನೀವು ನೋಡ್ಕೊಬೇಕು. ಮೀಡಿಯಮ್ಮಾಗಿ, ನಮ್ಮ ಮನೆಗೆ ಮೀಡಿಯಮ್ಮಾಗಿ, ತೆಳ್ಳಕ್ಕೂ ಇಲ್ಲ ಗಟ್ಟಿಗೆ ನೋಡ್ಕೋಬೋದು ನೀವು. ಎಷ್ಟು ನೀರು ಹಾಕ್ಕೋಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 5 ವಿಷಿಲ್ನ ಬರೆಸ್ಬೇಕು. ಕಾಳೆಲ್ಲ ಚೆನ್ನಾಗಿ ಬೇಯಬೇಕು. ಇವಾಗ ನೋಡ್ಕೋಬೋದು, ಉಪ್ಪು ಖಾರ ಎಲ್ಲ ನೀವು ನೋಡ್ಕೊಂಡು, ಉಪ್ಪೇನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೋದು. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತು ನಮ್ಮ ಮಮ್ಮಿ ಮನೇಲಿ 3 ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೆ. ಹಾಗೆ ನಮ್ಮ ಅಕ್ಕನೂ ಒಂದು ರೆಸಿಪಿನ ಶೂಟ್ ಮಾಡಿ ಕಳಿಸಿದ್ರಲ್ಲ, ಅದನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ ನಾನು ವೀಡಿಯೋಸಲ್ಲಿ. ಮಸೊಪ್ಪು ಸಾಂಬಾರು ರೆಸಿಪಿ ಯಾರು ನೋಡ್ಕೊಬಂದಿಲ್ಲ ಹೋಗಿ ನೋಡ್ಕೊಂಬನ್ನಿ. ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಯಾವ ರೀತಿ ಮಸೊಪ್ಪು ಮಾಡೋದು ಅಂತ ಅದು ತೋರಿಸ್ಕೊಟ್ಟಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು, ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಒಂದು 5 ವಿಜಿಲ್ನ ಕೂಗಕ್ಕೆ ಇಕ್ಕಿದ್ದೀರಿ. ರೆಡಿಯಾಗಿದೆ, ತಿನ್ನೋದೆ ಮುದ್ದೆ ಮಾಡ್ಕೊಂಡು. ಇದ್ದಾಳೆ, ನನಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ, ಅವಳು ಮುದ್ದೆ ಮಾಡ್ತಾ ಇದ್ದಾಳೆ. ಇವಾಗ ನೋಡಿ ಹೆಂಗೆ ಮಾಡ್ತಾಳೆ, ಹೆಂಗೆ ಕಟ್ತಾಳೆ ಮುದ್ದೆ ತೋರಿಸ್ತೀನಿ ಅವಳ ಸ್ಟೈಲಲ್ಲಿ. ಅನ್ನ ಹಾಕ್ಕೊಂಡಿದ್ದಾರೆ, ಮುದ್ದೆ ಮಾಡಿದ್ದಾಳೆ ನಮ್ಮ ಮಾಮನಿಗೆ. ಅವ್ರು ಮುದ್ದೆ ತಿನ್ನೋದು ಸ್ವಲ್ಪ ದಪ್ಪ ಮಾಡಿಬಿಟ್ಟಿದ್ದಾಳೆ. ಏನಾದರೂ ಅನ್ಕೋಬೇಡಿ, ಏನಪ್ಪ ಇಷ್ಟು ದಪ್ಪ ಮುದ್ದೆ ತಿಂತಾರೆ ಅಂತ, ಸ್ವಲ್ಪ ದಪ್ಪ ಆಗಿದೆ. ಇವಾಗ ನೋಡಿ ಯಶಿಕಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾಳೆ ಚೆನ್ನಾಗಿದೆ ಅಂತ ಹೇಳಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರಿ. ಅಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇ ಬೆಲ್ಲೈಕನ್ನ ಕ್ಲಿಕ್ ಕೂಡ ಮಾಡಿ. ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವಿಡಿಯೋ ನಿಮ್ಗೆ ಬಂದು ತಲುಪುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.